ಸೊ ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಇವತ್ತಿನ ವ್ಲಾಗ್ ಏನು ಅಂತ ಅಂದರೆ ಆಫ್ ರೋಡ್ ಕಿಂಗ್ ಅಂತಲೇ ಹೇಳ್ಬೋದು. ಒಂದು ಗಾಡಿನ ಆಫ್ ರೋಡ್ ಕಿಂಗ್ ಅಂತ ಇದ್ದಂಗೆ ಗೊತ್ತಾಗುತ್ತೆ ಅದು ಅಂತ. ಸೊ ಆ ಗಾಡಿನ ರಿವ್ಯೂ ಮಾಡೋಕ್ಕೆ ಬಂದಿದ್ದೀವಿ. ಸೊ ಇಲ್ಲಿದೆ ನೋಡಿ, ದಿ ಆಲ್ ನ್ಯೂ ಎಕ್ಸ್ಪಲ್ಸ್ 210. ತುಂಬ ಅಪ್ಡೇಟ್ಸ್ ಮಾಡಿದ್ದಾರೆ ಈ ಸಲ ಎಕ್ಸ್ಪಲ್ಸ್ಗೆ. ಬನ್ನಿ ನೋಡೋದ ಏನೇನಿದೆ ಅಂತ. ಸರ್ ಫಸ್ಟ್ ಬಂದು ನೋಡಿ, ಇಲ್ಲಿ ಈ ಸಲ 4.2 ಇಂಚ್ TFT ಡಿಸ್ಪ್ಲೇ ಕೊಟ್ಟಿದ್ದಾರೆ. ಇಲ್ಲಿ ಫ್ಯೂಲ್ ತೋರಿಸುತ್ತೆ, ಇಲ್ಲಿ ಟೆಂಪರೇಚರ್ ತೋರಿಸುತ್ತೆ, ಇಲ್ಲಿ ಗೇರ್ ತೋರಿಸುತ್ತೆ, ಇಲ್ಲಿ ಸ್ಪೀಡು ಮತ್ತೆ ಎಷ್ಟು ಕಿಲೋಮೀಟರ್ ಓಡಿದೆ ಅಂತ ತೋರಿಸುತ್ತೆ. ಆಮೇಲೆ ಈ ಗಾಡಿಲಿರೋದು 210cc ಲಿಕ್ವಿಡ್ ಗೋಲ್ಡ್ ಇಂಜಿನು, 24.2 bhp ಪ್ರೊಡ್ಯೂಸ್ ಮಾಡುತ್ತೆ, 20.7 ನ್ಯೂಟನ್ ಮೀಟರ್ ಟಾರ್ಕ್ ಇದೆ. ಸೊ ಈ ಇಂಜಿನ್ ಬೇಸಿಕಲಿ ಕರಿಷ್ಮಾ XMR ಇಂದ ತಗೊಂಡಿರೋದು. ನೋಡಿ ಇವಾಗ ಟಾರ್ಕ್ ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ. ಎಕ್ಸಿಲೇಟ್ರೇ ಕೊಟ್ಟಿಲ್ಲ ನಾನು, ನೋಡಿ ಎಕ್ಸಿಲೇಟ್ರೇ ಕೊಟ್ಟಿಲ್ಲ, ಇಲ್ಲಿ ಅಪ್ಪಿದೆ, ಎಕ್ಸಿಲೇಟ್ರೇ ಕೊಟ್ಟಿಲ್ಲ ನಾನು. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಲಿ ಹಿಡಿಯುತ್ತೆ. ನೋಡಿ ನೋಡಿ ಈ ಅಪ್ ಹತ್ಕೊಂಡೇ ಬಂದ್ಬಿಡ್ತು ಗುರು, ಅಷ್ಟು ಟಾರ್ಕ್ ಇದೆ. ಇಷ್ಟು ಇದಕ್ಕಿಂತ ಟಾರ್ಕ್ ಬೇಕಾಗುರು ನಮಗೆ. ಎರಡು ಸೈಡು ಸ್ಪೋಕ್ಸ್ ವೀಲ್ಸ್ ಕೊಟ್ಟಿದ್ದಾರೆ. ಫ್ರಂಟು 21 ಇಂಚ್ ವೀಲು, ರೇರು 18 ಇಂಚ್ ವೀಲು. ಆಮೇಲೆ ಇದು ಟ್ಯೂಬ್ ಟೈರು, ಟ್ಯೂಬ್ಲೆಸ್ ಇನ್ನೂ ಬಂದಿಲ್ಲ. ಟ್ಯೂಬ್ಲೆಸ್ ಕೊಟ್ಟಿದ್ರೆ ಚೆನ್ನಾಗಿರೋದು. ನಾನು ಕೊಡಲ್ಲ. ಫ್ರಂಟಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ, ಮತ್ತೆ ಬ್ಯಾಕಲ್ಲಿ ಮೋನೋಶಾಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಇಲ್ಲಿದೆ ನೋಡಿ, ಇದ್ರದ್ದು 220 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಆರಾಮಾಗಿ ಆಫ್ ರೋಡಿಂಗ್ ಮಾಡ್ಬೋದು. ಇಲ್ಲೊಂದು ಆಫ್ ರೋಡಿಂಗ್ ಇದೆ, ಬನ್ನಿ ಟೆಸ್ಟ್ ಮಾಡೋದ ಹೆಂಗಿದೆ ಅಂತ. ನಿಂತ್ಕೊಂಡು ಓಡಿಸ್ತಿದ್ರು. ಗುಲಾಬ್ ಜಾಮೂನ್ ಅಲ್ಲ, ಗಲ 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 ಗಲ. ಯಪ್ಪ ಏನ್ ಗುರು ಇದು ಹಿಂಗ್ ಬರುತ್ತೆ ಗಾಡಿ. ಆಫ್ರಿಗೆ ಯಾವುದು ರೋಡ್ ಎಲೆಕ್ಟ್ರಿಕ್ ಇಲ್ಲ ಈ ಗಾಡಿಗೆ, ಹೆಂಗ್ ಬೇಕಾದ್ರೂ ನುಗ್ಸ್ಕೋಬಹುದು ಗಾಡಿನ. ಈ ಗಾಡಿಗೆ 2 ಸೈಡು ಡಿಸ್ಕ್ ಬ್ರೇಕ್. ಇವರು ನಿಸಿನ್ ಕ್ಯಾಲಿಪರ್ಸ್ ಕೊಟ್ಟಿದ್ದಾರೆ, ಅದು 2 ಸೈಡು ಅದೇ. ಸೊ ಈ ಗಾಡಿಗೆ ಹೈ ಮೌಂಟೆಡ್ ಸೈಲೆನ್ಸರ್ ಕೊಟ್ಟಿದ್ದಾರೆ. ನೀವೇನಾರ ವಾಟರ್ ಬಾಡೀಸಲ್ಲಿ ಹೋಗ್ತೀವಿ ಅಂದ್ರೆ ಇಲ್ಲಿ ಗಂಟ ನೀರು ಬಂದ್ರು ಆರಾಮಾಗಿ ಗಾಡಿ ಓಡಿಸ್ಕೋಗ್ಬೋದು, ಏನು ತೊಂದರೆ ಇರಲ್ಲ. ಎಕ್ಸಾಸ್ಟ್ ನೋಟ್ ಕೇಳಿಸ್ತೀನಿ ನೋಡಿ. ಗಾಡಿಲಿ LED ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಕೊಟ್ಟಿದ್ದಾರೆ. ಕೀ ಆನ್ ಮಾಡಿ ತೋರಿಸ್ತೀನಿ DRL ಹೆಂಗ್ ಕಾಣುತ್ತೆ ಅಂತ. ನೋಡಿ ಹಿಂಗ್ ಕಾಣುತ್ತೆ DRLs. ಸೊ ಈ ಲೈಟ್ ಎಲ್ಲ ನೈಟ್ ಆಗ್ತಿದ್ದಂಗೆ ಆಟೋಮ್ಯಾಟಿಕ್ ಆನ್ ಆಗುತ್ತೆ. ಹೈ ಬೀಮ್ ಒಂದು ನಾವು ಆನ್ ಮಾಡ್ಕೋಬೇಕಷ್ಟೆ, ಲೋ ಬೀಮ್ ಆನಲ್ಲಿ ಇರುತ್ತೆ. ಹಜಾರ್ಡ್ ಲೈಟ್ ಆನ್ ಮಾಡ್ತೀನಿ ನೋಡಿ ಹೆಂಗ್ ಕಾಣಿಸುತ್ತೆ ಅಂತ. ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಿಫೈನೇ ಮಾಡ್ಸೋದು ಬೇಡ ಗುರು, ಎಲ್ಲ ಅವರೇ ಕೊಟ್ಬಿಟ್ಟಿದ್ದಾರೆ. ನಾವು ಮಾಡಿಫೈ ಮಾಡ್ಸೋದು ಬೇಕಾಗಿಲ್ಲ ಇದರಲ್ಲಿ. ಸೊ ಈ ಗಾಡಿ 13 ಲೀಟರ್ಸ್ ಟ್ಯಾಂಕ್ ಕೊಟ್ಟಿದ್ದಾರೆ. ಅಬ್ಬಬ್ಬ ಒಂದು 40 ಕಿಲೋಮೀಟರ್ಸ್ ಕೊಡುತ್ತೆ ಅಂದರು. ಫುಲ್ ಟ್ಯಾಂಕಿಗೆ 520 ಕಿಲೋಮೀಟರ್ ಓಡಾಡ್ಬೋದು. ಡುವಲ್ ಚಾನಲ್ ABS, 3 ABS ಮೋಡ್ಸ್ ಇದೆ ಇದರಲ್ಲಿ. ಯಾವ್ದು ಅನ್ನೋದಂತ ತೋರಿಸ್ತೀನಿ ಬನ್ನಿ. ಒಂದು ರೋಡು, 2 ABS ಆನಲ್ಲಿರುತ್ತೆ. ಟ್ರಯಲಲ್ಲಿ ಬ್ಯಾಕ್ ABS ಆಫ್ ಆಗುತ್ತೆ, ಆಫ್ ರೋಡಲ್ಲಿ 2 ABS ಆಫ್ ಆಗುತ್ತೆ. ಸೊ ಇದರಲ್ಲಿ 2 ಮಾಡಲ್ ಬರುತ್ತೆ, ಒಂದು ಬೇಸ್ ಮಾಡಲ್, ಒಂದು ಟಾಪ್ ಮಾಡಲು. ಬೇಸ್ ಮಾಡಲು ಸಿಲ್ವರ್ ಕಲರು 2,12,000 ಆನ್ ರೋಡ್ ಇದೆ. ಟಾಪ್ ಮಾಡಲ್ ಬಂದು ಇದು ಎಜರ್ಡ್ ಬ್ಲೂ ಕಲರ್ ಅಂತ. ಇದ್ರದ್ದು ಆನ್ ರೋಡ್ ಪ್ರೈಸ್ ಬಂದು 2,23,000 ಇದೆ ಅಟ್ ಪ್ರೆಸೆಂಟ್. ನಾವು ಬೇಸ್ ಮಾಡೋಕ್ಕಿಂತ ಟಾಪ್ ಮಾಡಲ್ ತಗೊಳ್ಳೋದು ವಾಸಿ. ಕಲರ್ ಅಂತ ಹೇಳ್ತಲ್ಲ, ಕಲರ್ ಮತ್ತು TFT ಡಿಸ್ಪ್ಲೇ ಅಂತ ಹೇಳ್ತಲ್ಲ, ಯಾಕಂದರೆ ಬೇಸ್ ಮಾಡಲ್ TFT ಡಿಸ್ಪ್ಲೇ ಬರೋಲ್ಲ. ಬಟ್ ಬೇಸ್ ಮಾಡಲಲ್ಲಿ ಸಿಂಗಲ್ ಚಾನಲ್ ABS ಅಷ್ಟೇ ಇರೋದು. ಟಾಪ್ ಮಾಡಲಲ್ಲಿ ಡುವಲ್ ಚಾನಲ್ ABS ಇದೆ. ಸೊ ABS ಕಾರನಾರು ನಾವು ಟಾಪ್ ಮಾಡಲ್ ತಗೊಳ್ಳೋದು ಬೆಸ್ಟ್ ಆಪ್ಷನ್. ಸೀಟ್ ಕೂಡ ತುಂಬ ಕಂಫರ್ಟಬಲ್ ಆಗಿದೆ, ಆರಾಮಾಗಿ ಕುತ್ಕೊಂಡು ಓಡಿಸ್ಬೋದು. ಲಾಂಗ್ ಟೂರಿಂಗೆಲ್ಲ ಹೋಗ್ತೀವಿ ಅಂದರೆ ಆರಾಮಾಗಿ ಮಾಡ್ಬೋದು, ಏನು ಟೆನ್ಷನ್ನೇ ಇರಲ್ಲ. ಸೊ ಈ ಸಲ ಈ ಗಾಡಿಗೆ ಫ್ರೇಮ್ ಚೇಂಜ್ ಮಾಡಿದ್ದಾರೆ.
ಈ ಸಲ ಕೊಟ್ಟಿರೋದು ಸೆಮಿ ಡಬಲ್ ಕ್ರೆಡಲ್ ಫ್ರೇಮು. ಸೊ ಹಳೆ ಎಕ್ಸ್ಪಲ್ಸ್ 200 ಅಲ್ಲಿ ಬೇರೆ ಫ್ರೇಮ್ ಕೊಟ್ಟಿದ್ರು, ಇದಕ್ಕೆ ಬೇರೆದು ಕೊಟ್ಟಿದ್ದಾರೆ. ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ ಗುರು, ಹಿಮಾಲಯನ್ ಥರ ಮುರಿದೋಗಲ್ಲ ಎಲ್ಲ ಕಡೆ. ಲೈಫ್ ಟೈಮಲ್ಲಿ ಒಂದ್ಸಲಿನಾರು ಈ ಥರ ಗಾಡಿ ಎಂಜಾಯ್ ಮಾಡಿ, ಲಾಂಗ್ ಟ್ರಿಪ್ಸ್ ಹೋಗಿ. ಯಾಕಂದರೆ ತಿರ್ಗಾ ಈ ಟೈಮ್ ಬರುತ್ತೋ ಇಲ್ವೋ ಹೇಳೋಕ್ಕಾಗಲ್ಲ. ಈಗಿರೋರು ತಿರ್ಗಾ ಸಿಗ್ತಾರೋ ತಿರ್ಗಾ ಇರ್ತಾರೋ ಗೊತ್ತಿಲ್ಲ. ಸೊ ಅದಿರೋವರೆಗೂ ಅವ್ರ ಜೊತೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿ, ಎಂಜಾಯ್ ಮಾಡಿ ಲೈಫ್ನ, ಮೆಮೊರೀಸ್ ಮಾಡ್ಕೊಳ್ಳಿ. ತಿರ್ಗಾ ಈ ಆಪರ್ಚುನಿಟೀಸ್ ನಿಮಗೆ ಸಿಗಲ್ಲ. ವಯಸ್ಸಾಯ್ತು ಅಂದರೆ ಈ ಥರ ಗಾಡಿ ತಗೊಂಡ್ರು ಅದು ಮಜಾ ಇರಲ್ಲ. ಅದಿಯಲಿ ಹೆಕ್ಕಿದ ನೆನಪಿನ ಪುಟ್ಟ ಜೋಡಿಗೆ ಬೆನ್ನಲ್ಲಿದೆ. ಸೊ ಈ ಗಾಡಿದು ಕರ್ವ್ ವೇಟ್ ಬಂದು 168 kgs ಇದೆ. ಸೀಟ್ ಹೈಟ್ ಕೂಡ ಗುರು 830 mm ಇದೆ, ಆರಾಮಾಗಿ ಓಡಿಸ್ಬೋದು. ಏನೇನು ಗಾಡಿ ಮಾತ್ರ ಫೀಲು ಸಾಕಾದಾಗ ಕೊಡುತ್ತೆ. ಸೊ ಇಲ್ಲಿದೆಯಲ್ಲ, ಇದು ನಿಮಗೆ ಪ್ರೊಟೆಕ್ಷನ್ ಅಲ್ಲ, ಡೈಲಿ ಯೂಸ್ ಮಾಡ್ಬೇಕಾದ್ರೆ ಬೆಲ್ಟ್ ಗಿಲ್ಟ್ ಹಾಕಿದ್ರೆ ಬೆಲ್ಟಿಂದ ಟ್ಯಾಂಕ್ ಸ್ಕ್ರ್ಯಾಚ್ ಆಗಬಾರ್ದು ಅಂತ ಕೊಟ್ಟಿರೋದು. ಇದು ನಿಮ್ಮ ಪ್ರೊಟೆಕ್ಷನ್ಗೋಸ್ಕರ ಅಲ್ಲ. ನಮ್ಮ ಇಂಡಿಯನ್ ರೋಡ್ಸ್ಗೆ ಮಾಡಿಸಿರೋ ಗಾಡಿ ಥರ ಇದೆ ಗುರು. ಯಾಕಂದರೆ ಯಾವ ಟೈಮಲ್ಲಿ ಯಾವ್ಯಾವ ಜಾಗದಲ್ಲಿ ಯಾವ್ಯಾವ ಥರ ಎಲ್ಲೆಲ್ಲಿ ಹಳ್ಳ ತೆಗ್ದಿರ್ತಾರೆ, ಎಲ್ಲೆಲ್ಲಿ ರೋಡ್ ಅಗ್ದಿರ್ತಾರೆ, ಎಲ್ಲೆಲ್ಲಿ ರೋಡ್ ಈ ಥರ ಕಿತ್ತಾಕಿರ್ತಾರೆ, ಏನೂ ಗೊತ್ತಾಗಲ್ಲ. ನಾರ್ಮಲ್ ಗಾಡಿಗಳಾದರೆ ಹೋಯ್ತು ಕಥೆನೇ ಮುಗಿದೋಯ್ತು ಗಾಡಿದು. ಈ ಥರದೊಂದು ADV ಬೈಕ್ ಇದ್ದರೆ ಒಂಥರ ಚೆನ್ನಾಗಿರುತ್ತೆ, ಆರಾಮಾಗಿ ಹೋಗ್ಬೋದು, ಎಲ್ಲಿ ಬೇಕಾದ್ರೂ ಹೋಗ್ಬೋದು. ನೋಡ್ಬಿಟ್ಟು ಏನು ಗುರು ಹಿಂಗೆ ಓಡಿಸ್ತವನಲ್ಲ ಅಂತ ಅನ್ಕೋಬೇಕು. ಈ ಗಾಡಿ ಮಾಡಿರೋದೇ ಇದಕ್ಕೆ, ಇನ್ನು ಏನಾರು ಅಂದ್ಕೊಳ್ಳಿ ಗುರು. ನನಗೂ ಅಷ್ಟೆಲ್ಲ ಟ್ಯಾಕ್ಸ್ ಕೊಡ್ತೀವಿ, ರೋಡ್ ಟ್ಯಾಕ್ಸ್ ಅಂತೆ, ಆ ಟ್ಯಾಕ್ಸು ಈ ಟ್ಯಾಕ್ಸು, ಏನು ಟ್ಯಾಕ್ಸ್ ಕೊಟ್ಟರು ರೋಡ್ ಮಾತ್ರ ನೆಟ್ಟಿಗೆ ಮಾಡಲ್ಲ. ಅದು ಮಾಡಿದ್ರು ಏನೋ 1 ವಾರ 1-2 ವಾರ ಹಬ್ಬ ಅಂದರೆ 1 ತಿಂಗಳು ಚೆನ್ನಾಗಿರುತ್ತೆ. ಅದಾದಮೇಲೆ ಕಿತ್ತೋಗೋಕೆ ಸ್ಟಾರ್ಟ್ ಆದರೆ ಎಲ್ಲ ಕಿತ್ತೋಯ್ತು. ಇನ್ನು ರೋಡ್ ಮಾಡೋದು ಇನ್ನೆಂತವರು, ಅದ್ರ ಬದಲು ಎಲ್ಲರಿಗೂ ಒಂದೊಂದು ಎಕ್ಸ್ಪಲ್ಸ್ ಫ್ರೀಯಾಗಿ ಕೊಟ್ಬಿಡಿ. ರೋಡ್ ನೀವು ಹೆಂಗಾರ ಮಾಡ್ಕೊಳ್ಳಿ, ರೋಡ್ ಮಾಡಿದ್ರೆ ಚಿಂತೆ, ಎಲ್ಲರಿಗೂ ಒಂದೊಂದು ಎಕ್ಸ್ಪಲ್ಸ್ ಫ್ರೀಯಾಗಿ ಕೊಟ್ಬಿಡಿ. ಇವ್ನ್ಯಾವನ ಸೆಡೆ ನನ್ನ ಮಗ. ಆಮೇಲೆ ಈ ಗಾಡಿ ಸೈಡಲ್ಲಿ ಟೂಲ್ ಬಾಕ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಫಸ್ಟ್ ಏಡ್ ಕಿಟ್ ಕೊಟ್ಟಿದ್ರು. ಇಷ್ಟು ಜಾಗ ಇದೆ, ಏನು ಇಡಕ್ಕಾಗಲ್ಲ ಇಲ್ಲಿ. ಬಿಂಕದ ಸಿಂಗಾರಿ ಮೈ ಟೊಂಕಿನ ಬೈಯಾರಿ. ಏನೇ ಈ ಗಾಡೀಲಿ ಹೋಗ್ತಾ ಇದ್ರೆ ಎಲ್ಲ ತಿರುಗಿ ನೋಡ್ತಾರೆ ಗುರು. ಈ ಕಲರ್ಗೂ ಈ ಸೈಜ್ಗೂ ತಿರುಗಿ ನೋಡ್ತಾರೆ ಗಾಡಿನ, ಯಾವ್ದಿದು ಗಾಡಿ ಹೋಯ್ತಾ ಇರೋದು ಅಂತ. ಒಳ್ಳೆ ಬೀಸ್ಟ್ ಥರ ಇದೆ ಗುರು, ಯಾರು ತಿರುಗಿ ನೋಡಲ್ಲ ಹೇಳಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ನಾವು ನಿಮ್ಮ ಅಭಿಮಾನಿ ಅಣ್ಣ. ಸ್ಟಾಕ್ ಹೆಡ್ಲೈಟ್ಸೇ ಮಸ್ತಾಗಿ ಬರುತ್ತೆ ಲೈಟು ನೋಡಿ. ಇದು ಈಗ ಲೋ ಬೀಮಲ್ಲಿದೆ, ಈಗ ಹೈ ಬೀಮ್ ಹಾಕ್ತೀವಿ ನೋಡಿ. ನೋಡಿ ಅಲ್ಲಿ ಗಂಟ ಇದೆ ಗುರು ಥ್ರೋ, ಅಲ್ಲಿ ದೂರದಲ್ಲಿ ಹೋಗ್ತಾರವ್ರು ಎಲ್ಲ ಕಾಣಿಸ್ತಾರೆ. ಓವರ್ ಆಲ್ ಹೇಳ್ಬೇಕಂದ್ರೆ ಗಾಡಿ ಮಾತ್ರ ಬೆಂಕಿ ಇದೆ ಗುರು. ಸ್ಟೇ ಹ್ಯಾಪಿ, ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅ ರೀಸನ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.